ಹಾಯ್ ಗಾಯ್ಸ್, ಎಲ್ರು ನಮಸ್ಕಾರ. ಎಲ್ರು ಹೆಂಗಿದ್ರಿ? ಎಲ್ರು ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಯುಕೆ ಬ್ಲಾಗರ್ ರಮೇಶ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ತಮ್ನಲ್ಲಿ ನೀವು ನೋಡಿರ್ತೀರ. ಏನಪ್ಪಾ ಅಂದ್ರೆ ಯೂಟ್ಯೂಬ್ಗೆ ಅಲ್ಲಿ ಯಾವ ರೀತಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೆ ನೋಡ್ರಿ. ಯಾರೆಲ್ಲಾಗಿ ಮೊದಲೇದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಫ್ರೀ ಆಗಿರುತ್ತಾ, ಯಾವ್ದು ಅಮೌಂಟ್ ಕೊಡುವಂತ ಅವಶ್ಯಕತೆ ಏನಿಲ್ಲ. ಹಾಗೆ ಒಂದು ಬೆಲ್ ಬಟನ್ ಆನ್ ಮಾಡ್ಕೊಳ್ರಿ. ನಾ ಇದೇ ತರ ವಿಡಿಯೋ ಮಾಡ್ಬೇಕಾದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬರುತ್ತೆ. ಹಾಗೆ ಒಂದು ಲೈಕ್ ನಾವು ಮಾಡ್ರಿ. ನೀವು ಮಾಡೋ ಒಂದು ಲೈಕ್ ನಾವು ಮುಂದೆ ಮಾಡೋ ವಿಡಿಯೋಗೆ ಒಂದು ಮೋಟಿವೇಶನ್ ಆಗುತ್ತಾ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ವಿಡಿಯೋನ ಅಪ್ಲೋಡ್ ಹೇಗ್ ಮಾಡೋದು, ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ? ನೀವು ತಪ್ಪು ಮಾಡೋದು ಎಲ್ಲಿಯಪ್ಪ ಅಂತಂದ್ರ, ವಿಡಿಯೋನ ಯಾವ ರೀತಿಯಾಗಿ ಅಪ್ಲೋಡ್ ಮಾಡ್ಬೇಕಂತ ಗೊತ್ತಿರಲ್ಲ. ಈಗ ಒಂದು ವಿಡಿಯೋನ ತಗೊಂಡ್ಬಿಡ್ತೀರಿ, ಪ್ಲಸ್ ಸಿಂಬಲ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿಬಿಡ್ತೀರ. ಅದು ತಪ್ಪು. ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನ ಒಂದೊಂದಾಗಿನೇ ನಾನು ಇವಾಗ ತಿಳಿಸ್ತಾ ಹೋಗ್ತೀನಿ. ಮೊದಲೇದಾಗಿ ನೀವು ಒಂದು ಚೆನ್ನಾಗಿರೋ ವಿಡಿಯೋನ ಮಾಡ್ಕೊಳ್ರಿ. ಆಮೇಲೆ ಒಂದು ಪ್ಲಸ್ ಸಿಂಬಲ್ ನ ಕ್ಲಿಕ್ ಮಾಡ್ತೀರಲ್ವಾ, ಪ್ಲಸ್ ಸಿಂಬಲ್ ನ ಕ್ಲಿಕ್ ಮಾಡಿಬಿಟ್ಟು ಮೊದಲೇದಾಗಿ ನೀವು ಯಾವ ರೀತಿಯ ಅಂದ್ರೆ ಯಾವ ಒಂದು ಟ್ರಾಫಿಕ್ ಮೇಲೆ ವಿಡಿಯೋ ಮಾಡಿದ್ದೀರಾ, ಕುಕಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದೀರಾ, ಟ್ರಾವೆಲಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದೀರಾ, ಒಂದು ಬ್ಲಾಗ್ ಬಗ್ಗೆ ವಿಡಿಯೋ ಮಾಡಿದಿರಾ, ಅದಕ್ಕೆ ಒಂದು ಮೊದಲೇದಾಗಿ ಮೇಲ್ಗಡೆ ಕ್ರಿಯೇಟ್ ಟೈಟಲ್ ಅಂತ ಇರುತ್ತೆ. ಅಂದ್ರೆ ನೀವು ಯಾವ ರೀತಿಯಾಗಿ ವಿಡಿಯೋ ಮಾಡಿದಿರಿ ಅಲ್ವಾ, ಅದಕ್ಕೆ ಒಂದು ಟೈಟಲ್ ಕೊಡ್ಬೇಕಾಗತ್ತೆ. ಇವಾಗ ಒಂದು ಬ್ಲಾಗ್ ಬಗ್ಗೆ ನೀವು ವಿಡಿಯೋ ಮಾಡಿದಿರಾ, ಒಂದು ದೇವಸ್ಥಾನ ಬಗ್ಗೆ ವಿಡಿಯೋ ಮಾಡಿದಿರ ಅನ್ಕೊಳ್ರಿ. ಆ ದೇವಸ್ಥಾನಕ್ಕೆ ಒಂದು ಟೈಟಲ್ ನ ಕೊಡ್ಬೇಕು. ಯಾವ ರೀತಿಯಾಗಿ ಈಗ ಯಾವ್ದೋ ಒಂದು ದೇವಸ್ಥಾನ ಬಗ್ಗೆ ವಿಡಿಯೋ ಮಾಡ್ತಾ ಇದೀರಿ ಅಂದ್ರೆ ಆ ದೇವಸ್ಥಾನದ ಬಗ್ಗೆ ಒಂದು ಟೈಟಲ್ ನ ಕೊಡ್ಬೇಕು ನೀವು. ಇಲ್ಲ ಬ್ಲಾಗ್ ನ ಮಾಡ್ತಾ ಇದೀರ ಅನ್ಕೊಳ್ರಿ, ನೀವು ಯಾವ ಪ್ರದೇಶಕ್ಕೆ ಹೋಗ್ತಿರಲ್ಲ ಆ ಪ್ರದೇಶಕ್ಕೆ ಒಂದು ಟೈಟಲ್ ನ ನೀವು ಕೊಡ್ಬೇಕಾಗಿ. ಇಲ್ಲ ಕುಕಿಂಗ್ ಮಾಡ್ತಾ ಇದ್ದೀರಾ, ಯಾವ್ದೋ ಒಂದು ಬಿರಿಯಾನಿ ಮಾಡ್ತಾ ಇದೀರಾ, ಇಲ್ಲ ಯಾವ್ದೊಂದು ಎಗ್ ರೈಸ್ ಮಾಡ್ತಾ ಇದ್ದೀರಾ, ಯಾವುದೇ ಒಂದು ಮಾಡಿ ಬಿರಿಯಾನಿ ಬಗ್ಗೆ ನೀವು ಮಾಡ್ತಾ ಇದ್ದೀರಾ ಅನ್ಕೊಂಡೆ, ಯಾವ ಬಿರಿಯಾನಿ ಬಗ್ಗೆ ಮಾಡ್ತಾ ಇದ್ದೀರಾ, ದೊನ್ನೆ ಬಿರಿಯಾನಿ ಮಾಡೋದು ಹೇಗೆ, ಬಿರಿಯಾನಿ ಮಾಡೋದು ಹೇಗೆ ಅಂತ ಒಂದು ಜನರಿಗೆ ಕುತೂಹಲ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾರ. ಇಲ್ಲ ಬ್ಲಾಗ್ ಮಾಡ್ತಾ ಇದ್ದೀರಾ ಅನ್ಕೊಳ್ರಿ, ಈ ಒಂದು ಬ್ಲಾಗ್ ಮಾಡ್ಬೇಕಾದ್ರೆ ಆ ಪ್ರದೇಶದ ಒಂದು ಹೆಸರನ್ನ ನೀವು ಹಾಕ್ರಿ. ಇವಾಗ ಸಕಲೇಶ್ಪುರಕ್ಕೆ ಹೋಗ್ತಿದ್ದೀರಾ ಅನ್ಕೊಳ್ರಿ, ನೀವು ಹೇಳ್ಬೇಕು ಸಕಲೇಶ್ಪುರದಲ್ಲಿ ಯಾವ ಪ್ಲೇಸ್ನ ತಗೊಂಡಿದ್ದೀರಾ ನೀವು. ಕೆಮ್ಮಣ್ಣಗುಂಡಿ ಅಂತ ಇರುತ್ತೆ. ಅಥವಾ ಯಾವುದೇ ಸಕಲೇಶ್ಪುರ ಆಗಿರ್ಬೋದು, ಕೆಮ್ಮಣ್ಣಗುಂಡಿ ಆಗಿರ್ಬೋದು, ಮಲೆನಾಡು ಆಗಿರ್ಬೋದು, ಯಾವ್ದಾರ ಒಂದು. ಇವಾಗ ಕೊಡಗು ಹೋಗ್ತೀರಾ, ಇವಾಗ ಕೊಡಗು ಆ ಟೈಟಲ್ನ ನೀವು ಹಾಕ್ಬೇಕು. ಟೈಟಲ್ ಆಯ್ತಾ. ಎರಡನೇದು ಬಂದು ಪಬ್ಲಿಕ್. ನೀವು ವಿಡಿಯೋನ ಪಬ್ಲಿಕ್ಕಿಗೆ ನೀವು ಹಾಕ್ಬೇಕಾಗತ್ತಾ. ನೀವು ಏನು ಮಾಡ್ತೀರ ಅಂದ್ರೆ ಪಬ್ಲಿಕ್ಕಿಗೆ ಅಪ್ಲೋಡ್ ಮಾಡೋದ್ರಿಂದ ಎಲ್ಲ ಥರ ಒಂದು ಕ್ಯಾಟಗರೀಸ್ ವಿಡಿಯೋನ ಎಲ್ಲ ಕ್ಯಾಟಗರಿ ಒಂದು ಜನರು ನಿಮ್ಮ ವಿಡಿಯೋನ ನೋಡ್ತಾರೆ. ಆಮೇಲೆ ಮೂರನೇದು ಬಂದ್ಬಿಟ್ಟು ಸೆಲೆಕ್ಟ್ ಆಡಿಯನ್ಸ್. ನೀವು ಯಾವ ರೀತಿಯಾಗಿ ಯಾರಿಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀರಾ, 18 ವರ್ಷದ ಒಳಗಡೆ ಇವರಿಗೆ ವಿಡಿಯೋ ಇದೆಯಾ, ಅಥವಾ 18 ವರ್ಷ ಮೇಲ್ಗಡೆ ಪಟ್ಟವರಿಗೆ ವಿಡಿಯೋ ಇದೆಯಾ ನೀವು ಮಾಡಿರೋ ವಿಡಿಯೋ. 18 ಪ್ಲಸ್ ಒಳಗಡೆ ಇರೋ ವಿಡಿಯೋರಿಗೆ ಆದರೆ ನೀವು ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತಾ. 18 ಮೇಲ್ಪಟ್ಟವರಿಗೆ ಆದರೆ ನೀವು ಅದು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಯಾಕೆ ನೀವು ಆಪ್ಷನ್ಸ್ ಅಲ್ಲಿ ಕೆಳಗಡೆ ಇರುತ್ತೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಯಾಡ್ ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಏನು ಮಾಡಬೇಕಂದ್ರೆ, ನೀವು ಯಾವ ಒಂದು ವಿಡಿಯೋನ ಮಾಡಿದ್ರಲ್ಲ ಅದರಲ್ಲಿ ಏನಿದೆ, ಯಾವುದೇ ಒಂದು ಟಾಪಿಕ್ ಬಗ್ಗೆ ನೀವು ತಗೊಂಡಿದ್ದೀರಾ ಆ ಟಾಪಿಕ್ ಬಗ್ಗೆ ನೀವು ಅಲ್ಲಿ ಬರೀಬೇಕಾಗತ್ತಾ. ಯಾವ ರೀತಿಯಾಗಿ ಒಂದು ಕುಕಿಂಗ್ ಮಾಡಿದ್ದೀರಾ, ಆ ಕುಕಿಂಗ್ ಏನೆಲ್ಲ ನೀವು ಯೂಸ್ ಮಾಡಿದ್ದೀರಾ, ಯಾವ ಒಂದು ಐಟಮ್ನ ನೀವು ಯೂಸ್ ಮಾಡಿದ್ದೀರಾ, ಏನೆಲ್ಲ ಅದಕ್ಕೆ ಬಳಸ್ಕೊಂಡಿದ್ದೀರಾ ಅನ್ನೋದನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ. ಅಥವಾ ನೀವು ಬ್ಲಾಗಿಂಗ್ ಮಾಡಿದ್ದೀರ ಅನ್ಕೊಳ್ರಿ, ಯಾವುದೋ ಒಂದು ದೇವಸ್ಥಾನ ಬಗ್ಗೆ ವಿಡಿಯೋ ಮಾಡಿದ್ರೆ ಆ ದೇವಸ್ಥಾನ ಯಾವಾಗ ಹುಟ್ಟಿತೋ, ಅದನ್ನು ಕಟ್ಟಿದವರು ಯಾರು, ಮತ್ತು ಅದನ್ನು ಯಾವ ಶೈಲಿಯಲ್ಲಿ ಇದೆ, ಅದು ಎಷ್ಟು ವರ್ಷದ್ದು, ಅದು ಇವಾಗ ಅದು ಯಾವ ಪ್ಲೇಸಲ್ಲಿ ಇದೆ ಅನ್ನೋದನ್ನು ನೀವು ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡ್ಬೇಕಾಗತ್ತಾ. ಆಮೇಲೆ ಬಂದ್ಬಿಟ್ಟು ಲೊಕೇಶನ್ ಅಂದರೆ ಇವಾಗ ಲೊಕೇಶನ್ ಅಂದರೆ ನಾವಿರೋ ಲೊಕೇಶನ್ನ ನೀವು ಯಾವತ್ತೂ ಹಾಕಕ್ಕೆ ಹೋಗ್ಬೇಡ್ರಿ. ನೀವು ತಪ್ಪು ಮಾಡ್ತಿರೋದಲ್ಲೇ ನೀವಿರೋ ಲೊಕೇಶನ್ನ ಹಾಕ್ಬಿಡ್ತೀರ. ಅಂದರೆ ನೀವಿರೋ ಪ್ರದೇಶದಲ್ಲಿ ಜನರು ಮಾತ್ರ ವಿಡಿಯೋನ ನೋಡ್ತಾರೆ. ನೀವೇನು ಮಾಡ್ಬೇಕಪ್ಪ ಅಂದ್ರೆ ಲೊಕೇಶನ್ ಬಂದ್ಬಿಟ್ಟು ಇಂಡಿಯಾ ಅಂತ ಹಾಕ್ರಿ. ಇಂಡಿಯಾ ಅಂತ ಹಾಕೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ಈ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಇದಾರಲ್ಲ ಅಷ್ಟು ಜನ ನಿಮ್ಮ ಒಂದು ವಿಡಿಯೋ ನೋಡ್ತಾರ ಅಂತ ನೋಡುವಂಥ ಸಾಧ್ಯತೆಯೂ ಇರುತ್ತೆ. ಅದು ಬಂದ್ಬಿಟ್ಟು ಯಾವ ಒಂದು ಏಜಿನವರ ಸಹ ನಿಮ್ಮ ವಿಡಿಯೋನ ನೋಡ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಯಾಡ್ ಟು ಪ್ಲೇ ಲಿಸ್ಟ್. ಅಂದರೆ ಇವಾಗ ನೀವು ಓಲ್ಡ್ ಮಾಡಿರೋ ವಿಡಿಯೋನ ನೀವು ತಗೊಂಬಂದ್ಬಿಟ್ಟು ಅಲ್ಲಿನ ಮೆನ್ಷನ್ ಮಾಡ್ಬೋದು. ಅಂದರೆ ಇವಾಗ ವಿಡಿಯೋ ಮಾಡ್ತಾ ಇದ್ದೀರಲ್ವಾ, ಈಗ ಓಲ್ಡ್ ವಿಡಿಯೋ ಇರುತ್ತೆ ನಿಮ್ದು ಯಾವುದಾದ್ರೂ, ಆ ವಿಡಿಯೋನ ತಗೊಂಬಂತು ನೀವು ಅಲ್ಲಿ ಆ ಪ್ಲೇ ಲಿಸ್ಟಲ್ಲಿ ಹಾಕ್ಬಿಟ್ರೆ ಈ ವಿಡಿಯೋ ಮುಗಿದಾದ್ಮೇಲೆ ಆ ವಿಡಿಯೋನ ಜನರು ನೋಡ್ತಾರೆ. ಅರ್ಥ ಆಯ್ತಲ್ವಾ? ಒಂದೊಂದಾಗಿ ಕರೆಕ್ಟಾಗಿ ಕೇಳಿಸ್ಕೊಂತ ಹೋಗ್ರಿ. ಆಮೇಲೆ ಬಂದ್ಬಿಟ್ಟು ಪೇಯ್ಡ್ ಪ್ರಮೋಷನ್ ಆ್ಯಂಡ್ ಬ್ರ್ಯಾಂಡ್ ಕಂಟೆಂಟ್ ಅಂತ ಇರುತ್ತೆ. ಅಂದರೆ ನೀವು ಏನಾದರೂ ಪ್ರಮೋಷನ್ ವಿಡಿಯೋ ಮಾಡ್ತಾಯಿದ್ದೀರಾ, ಬ್ರ್ಯಾಂಡೆಡ್ ಕಂಟೆಂಟ್ನ ತೊಗೊಂಡ್ಬಿಟ್ಟು ಏನಾದ್ರು ನೀವು ಯೂಸ್ ಮಾಡಿದ್ದೀರಾ,
ಹಾಗಾಗಿ ಅಲ್ಲಿರುತ್ತೆ ಪೇಯ್ಡ್ ಪ್ರಮೋಷನ್ ಆ್ಯಂಡ್ ಬ್ರ್ಯಾಂಡ್ ಕಂಟೆಂಟ್ ಅಂತ ಇರುತ್ತೆ. ನೀವು ಪೇಯ್ಡ್ ಪ್ರಮೋಷನ್ ಮಾಡಿದರೆ ಎಸ್ ಅಂತ ಹಾಕ್ಬೋದು, ಇಲ್ಲಾಂದ್ರೆ ನೋ ಅಂತ ಹಾಕಬೇಕು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಕೊಲಾಬ್ರೇಷನ್ ಆ್ಯಂಡ್ ಕಮೆಂಟ್ಸ್. ಅಂದರೆ ಇವಾಗ ನಿಮ್ಮ ವೀಡಿಯೋಕ್ಕೆ ಯಾರಾದರೂ ಕೊಲಾಬ್ರೇಷನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಕೊಲಾಬ್ರೇಷನ್ ಮಾಡ್ಕೋಬೋದು. ಇಲ್ಲ ಅಂದರೆ ಯಾರ್ಯಾರು ನಿಮ್ಮ ವೀಡಿಯೋ ಕಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ಕಮೆಂಟ್ ಬಾಕ್ಸ್ ನೀವು ಆನ್ ಇಡಬೇಕಾಗುತ್ತೆ. ಇಲ್ಲಪ್ಪ ನಮಗೆ ಕಮೆಂಟ್ಸ್ ಬಾಕ್ಸ್ ಆನ್ ಬೇಡ ಅಂದ್ರೆ ನೀವು ಕಮೆಂಟ್ ಬಾಕ್ಸನ್ನ ಆಫ್ ಮಾಡ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಇನ್ನೊಂದು ಬಂದು ಆಮೇಲೆ ನೀವು ನೋಡ್ತಾರೆ ಟ್ಯಾಗ್ ಅಂತ ಇರುತ್ತೆ. ಟ್ಯಾಗ್ ಅಂದರೆ ಏನಪ್ಪ ಅಂತಂದರೆ ನಿಮ್ಮ ವಿಡಿಯೋನ ಯಾರಿಗೆ ತಲುಪಬೇಕು ಮತ್ತು ಯಾವ ಕ್ಯಾಟಗರಿಗೆ ತಲುಪಬೇಕು ಅನ್ನೋದನ್ನೋದೇ ಟ್ಯಾಗ್. ಈ ಟ್ಯಾಗ್ ಅಂದರೆ ಯಾವ ರೀತಿಯಾಗಿ ಅಂದರೆ ಟ್ಯಾಗ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಮೊದಲು ಹೇಳ್ಕೊಡ್ತೀನಿ. ಮೊದಲೇದಾಗಿ ನೀವು ಯಾವ ರೀತಿಯಾಗಿ ಕ್ರಿಯೇಟ್ ಟೈಟಲ್ ಇರುತ್ತಲ್ಲ ಆ ಟೈಟಲ್ ನೀವು ಒಂದು ಕಾಪಿನ ಮಾಡ್ಕೋಬೇಕಾಗುತ್ತೆ. ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ನ ಮಾಡಬೇಕು. ಟರ್ಬೋ ಟ್ಯಾಗ್ ಜನರೇಟ್ ಅಂತಿರುತ್ತೆ. ಅದನ್ನು ಕ್ಲಿಕ್ ಮಾಡೋದ್ರಿಂದ ಅಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಏನು ಕಾಪಿ ಮಾಡ್ಕೊಂಡಿರ್ತೀರಿ ಅಲ್ಲ ಟೈಟಲ್ನ, ಅಲ್ಲಿ ನೀವು ಹೋಗಿ ಪೇಸ್ಟ್ನ ಮಾಡಬೇಕಾಗುತ್ತೆ. ಆ ಪೇಸ್ಟ್ನ ಮಾಡೋದ್ರಿಂದ ಆ ವಿಡಿಯೋಕ್ಕೆ ಯಾವ ರೀತಿಯಾಗಿ ಟ್ಯಾಗ್ಸ್ ಬೇಕಾಗ್ತಾವೆ ಅನ್ನೋದು ಸುಮಾರು 10 ರಿಂದ 15 ಟ್ಯಾಗ್ಸ್ನ ಅದು ಇದರಲ್ಲಿ ಯಾವುದೊಂದು ಗೂಗಲಲ್ಲಿ ನಿಮಗೆ ಕೊಡುತ್ತಾ. ಆ ಟ್ಯಾಗ್ಸನ್ನು ನೀವು ಓಸನ್ನ ಕಾಪಿ ಮಾಡ್ಕೊಂಬಂದ್ಬಿಟ್ಟು ಆ ಟ್ಯಾಗ್ಸಲ್ಲಿ ಟ್ಯಾಗಲ್ಲಿ ನೀವು ಅದನ್ನು ಕಾಪಿನ ಮಾಡ್ಕೊಂಬಂದ್ಬಿಟ್ಟು ಟ್ಯಾಗಲ್ಲಿ ನೀವು ಅದನ್ನು ಹಾಕ್ಬೇಕು. ಟ್ಯಾಗ್ ಹಾಕೋದ್ರಿಂದ ಯಾವ ಒಂದು ಹಲವಾರು ಟ್ಯಾಗ್ಗಳು ಹಾಕೋದ್ರಿಂದ ನಿಮ್ಮ ವಿಡಿಯೋ ಹಲವಾರು ಜನರಿಗೆ ತಲುಪೋದು ಅಂತ ಇರುತ್ತೆ. ನೋಡ್ತೀರಾ ಸ್ನೇಹಿತರೆ, ಯಾವ ರೀತಿಯಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಮತ್ತು ವಿಡಿಯೋನ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಸ್ಟೆಪ್ನ ಒಂದೊಂದಾಗಿ ಅಪ್ಲೈನ ಮಾಡ್ಬೇಕು ಅಂತ ಅನ್ನೋದನ್ನು ನಿಮಗೆ ವಿಡಿಯೋನ ತಿಳ್ಸ್ಕೊಂಡು ಬಂದಿದ್ದೀನಿ. ಇನ್ನೊಂದು ಸಲ ನೋಡ್ರಿ ಯಾವ ರೀತಿಯಾಗಿದಾವೆ ಅಂತಂದ್ರೆ, ಮೊದಲೇದಾಗಿ ಟೈಟಲ್ನ ಹಾಕಬೇಕು. ಎರಡನೇದು ಪಬ್ಲಿಕ್ಕಿಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗತ್ತಾ. ಮೂರನೇದು ಬಂದು ಸೆಲೆಕ್ಟ್ ಆಡಿಯನ್ಸ್, ಅಂದರೆ ನೀವು ಯಾವ ಥರ ಆಡಿಯನ್ಸ್ಗೆ ಬೇಕಾಗುತ್ತೆ ಅವರಿಗೆ ನೀವು ಅದನ್ನು 18 ವರ್ಷ ಒಳಗಡೆ ಇರೋ ಅಥವಾ 18 ಮೇಲ್ಪಟ್ಟವರಿಗೆ ಅದನ್ನು ಹಾಕ್ಬೇಕಾಗತ್ತಾ. ಡಿಸ್ಕ್ರಿಪ್ಷನ್ ಅಂತಿರುತ್ತೆ, ಅದರಲ್ಲಿ ಯಾವ ರೀತಿಯಾಗಿ ವಿಡಿಯೋ ಮಾಡಿದರೆ ಅದ್ರ ಬಗ್ಗೆ ಮಾಹಿತಿ ನೀವು ಕೊಡಬೇಕಾಗತ್ತೆ. ಆಮೇಲೆ 5ನೇದು ಬಂದು ಲೊಕೇಶನ್ ಯಾವ ಒಂದು ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋದು ಒಳ್ಳೆಯದು. ಲೊಕೇಶನ್ನ ನೀವು ಹಾಕಬೇಕು. ಆಮೇಲೆ 2 ಪ್ಲೇ ಲಿಸ್ಟ್ ಅಂತಿರುತ್ತೆ, ಆ ಪ್ಲೇ ಲಿಸ್ಟನ್ನು ಸಹ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಪೇಯ್ಡ್ ಪ್ರಮೋಷನ್ ಬ್ರ್ಯಾಂಡ್ ಕಂಟೆಂಟ್ ಅಂತಿರುತ್ತೆ. ನೀವು ಪೇಯ್ಡ್ ಪ್ರಮೋಷನ್ ಮಾಡಿದ್ರೆ ಅಂದ್ರೆ ನೀವು ಎಸ್ ಅಂತ ಹಾಕ್ಬೇಕಾಗುತ್ತೆ, ಇಲ್ಲಾಂದ್ರೆ ನೋ ಅಂತ ಹಾಕ್ಬೇಕಾಗತ್ತೆ. ಆಮೇಲೆ ಕೊಲಾಬ್ರೇಟ್ ಅಂತ ಕಮೆಂಟ್ ಅಂತಿರುತ್ತೆ. ಕೊಲಾಬ್ರೇಟ್ ಮಾಡ್ಕೊಂಗಿದ್ರೆ ಅದನ್ನು ಆನ್ ಮಾಡ್ಕೊಳ್ರಿ. ಇಲ್ಲಿ ಕಮೆಂಟ್ಸ್ ಆನ್ ಮಾಡ್ಬೇಕಾದ್ರೆ ನೀವು ಆನ್ ಮಾಡ್ಕೊಳ್ರಿ. ಮೂರನೇದು ಟ್ಯಾಗ್ ಅಂತ ಹೇಳಿದಿನಲ್ವ, ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟ ಟ್ಯಾಗ್ಗಳು ಇರ್ತಾವೆ, ಅದನ್ನು ನೀವು ಟ್ಯಾಗ್ನ ಹಾಕ್ಬೇಕಾಗತ್ತೆ. ನೋಡಿದ್ರೆ ಸ್ನೇಹಿತರೆ, ಇದು ಒಂದು ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋ ಒಂದೊಂದಾಗಿ ಸ್ಟೆಪ್ನ ನೀವು ಹೇಳ್ತಾ ಬಂದಿದ್ದೀನಿ. ದಯವಿಟ್ಟು ಯಾರಾದರೂ ಇನ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂದ್ಕೊಳ್ರಿ ಯೂಟ್ಯೂಬಿಗೆ, ಈ ಒಂದು ಸ್ಟೆಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ವಿಡಿಯೋ ಹಲವಾರು ಜನರಿಗೆ ತಲುಪುತ್ತಾಗೆ ಒಂದು ಒಳ್ಳೆಯ ವ್ಯೂಸ್ನ ಬರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ವಿಡಿಯೋ ಅಪ್ಲೋಡ್ ಆಮೇಲೆ ಇನ್ನೊಂದು ಮೇನಾಗಿ ಏನಪ್ಪ ಅಂದ್ರೆ ವಿಡಿಯೋ ಅಪ್ಲೋಡ್ ಆದಮೇಲೆ ನೀವೇ ನಿಮ್ಮ ವಿಡಿಯೋನ ನೋಡಬಾರ್ದು. ನಿಮ್ಮ ವಿಡಿಯೋ ನೀವೇ ನೋಡೋಕ್ಕಿಂತ ಅಲ್ಲಿ ಏನಾಗುತ್ತೆ, ಯೂಟ್ಯೂಬಲ್ಲಿ ನಿಮ್ಮ ಒಂದು ವಿಡಿಯೋನ ಬೇರೆ ಜನರಿಗೆ ತಲುಪಿಸೋದು ಒಂದು ಪರಿಣಾಮನ ಬೀರುತ್ತೆ. ಯಾಕೆ ನಿಮ್ಮ ವಿಡಿಯೋ ನೀವೇ ನೋಡ್ತಾ ಹೋದರೆ ಬೇರೆಯವ್ರಿಗೆ ತಲುಪೋದು ಹೇಗೆ? ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ನೀವು ಆ ವಿಡಿಯೋ ನೋಡೋಕ್ಕೆ ಹೋಗ್ಬಾರ್ದು. ಸುಮಾರು 2-3 ದಿನ ನಿಮ್ಮ ವಿಡಿಯೋ ನೋಡೋಕೆ ಇವಾಗ ಏನು ಮಾಡ್ತೀರಿ, ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಎಷ್ಟು ವ್ಯೂಸ್ ಬಂದಿದ್ದಾವೆ, ಎಷ್ಟು ಕಮೆಂಟ್ ಬಂದಿದ್ದಾವೆ, ಎಷ್ಟು ಜನ ನೀವೇ ನಿಮ್ಮ ವಿಡಿಯೋ ನೋಡ್ತಾ ಇದ್ದೀರಾ. ಹಾಗಾಗಿ ವಿಡಿಯೋ ಯಾರು ನೋಡೋಕೆ ಅಪ್ಲೋಡ್ ಆದಮೇಲೆ ವಿಡಿಯೋನ ಯಾವುದೇ ಕ್ಷಣಕ್ಕೂ ನೋಡೋಕೆ ಹೋಗ್ಬೇಡ್ರಿ. ನೋಡಿದ್ರೆ ಸ್ನೇಹಿತರೆ, ಇದೇ ಒಂದು ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ನಿಮ್ಗೆ ಒಂದೊಂದಾಗಿ ತಿಳಿಸ್ತಾ ಬಂದಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೋ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಾಗಿ ಬೆಲ್ ಬಟನ್ ಆನ್ ಮಾಡ್ಕೊಳ್ರಿ. ನಿಮ್ಗೆ ಏನಾದರೂ ಅನಿಸಿಕೆ ಬೇಕಾಗಿತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿರಿ. ನಮಸ್ಕಾರ.